चलेगी नहीं चलेगी, बीजेपी की गुंडागर्दी नहीं चलेगी नहीं चलेगी, नहीं चलेगी नहीं चलेगी, मोदी तेरी तानाशाही नहीं चलेगी नहीं चलेगी, आवाज दो आवाज दो, मोदी तेरी तानाशाही नहीं चलेगी नहीं चलेगी, मोदी तेरी तानाशाही नहीं चलेगी नहीं चलेगी, हमेशा तेरी तानाशाही नहीं चलेगी नहीं चलेगी, हमेशा तेरी तानाशाही नहीं चलेगी नहीं चलेगी, वक्त क्या कर बोले तो ये हिंदुस्तान में हमारे बाप दादाओं ने मेहनत की कमाई हुई चीज के पैसों से उनके बाप दादाओं की जमीन हमारी कौम की फलाह बहबूदी के लिए, तरक्की करने के लिए, आगे बढ़ने के लिए उन लोगों ने खुदा के नाम पर वो जमीन जायदाद वक्फ किए हैं ताकि लोग अच्छी तालीम हासिल करें, अच्छी हॉस्पिटल में इलाज अच्छा करे। तो इसलिए जो है ना वो हमारी जमीन गवर्नमेंट वाले जाएंगे, हम लोग ये सुन हुए हमारा था हमारा है हमारा रहेगा, वो बोर्ड हमारा है हमारा रहेगा, हमारा है हमारा था हमारा रहेगा। बीजेपी सरकार
ಏನಾಗಿದೆ ಅಂದ್ರೆ ಕಾನೂನಲ್ಲಿ ಒಪ್ಪು ಜಾಯದಾದ್ ನಮ್ಮ ಮುಸ್ಲಿಂ ಜನಾಂಗ ಎಲ್ಲ ಯಾರ್ಯಾರು ಒಪ್ಪನ್ನು ಮಾಡಿದ್ರು ಅದು ಹಾಗೆ ಇತ್ತು. ಬಟ್ ಸೇರಿಸಿದ್ದಿಲ್ಲ. ಅದು ಇವತ್ತು ಈಗ 2013 ಮ್ಯಾಗೆ 15 ತನಕ ಅವೆಲ್ಲ ಒಪ್ಪುಗಳಿಗೆ ಸೇರಿಸಿದ್ದಾರೆ. ಯಾಕಂದ್ರೆ ಒಪ್ಪೋದು ಅಂತ ಹೇಳಿ ಸೇರಿಸಿದ್ದಾರೆ. ನಮ್ಮಲ್ಲಿ ಒಂದೇನಿದೆ, ಒಪ್ಪೋಡ್ ಆಸ್ತಿ ನಮ್ಮ ಮಸೂತಿ ಆಗಲಿ, ದರ್ಗಾ ಆಗಲಿ, ಬೇರೆ ಎಲ್ಲ ಸಂಸ್ಥೆಗಳು ಏನೇನಿದಾವೆ, ಸ್ಕೂಲ್ ಆಗಲಿ, ಎಲ್ಲ ಸಂಸ್ಥೆಯಲ್ಲಿ ಏನೇನು ನಾವು ಮಾಡ್ತಾ ಇದ್ದೀವೋ ಆ ದುಡ್ಡನ್ನು 7% ನಾವು ಹೋಗಿತ್ತು. ಶಾಂತಿ ರೀತಿಯಿಂದ ಶಾಂತಿ ರೀತಿಯಿಂದ ಪ್ರತಿಭಟನೆ ನಡೆದಿದೆ ಇಲ್ಲಿವರೆಗೂ. ಇದು ನಮ್ಮ ಕೊನೆಯ ಪ್ರತಿಭಟನೆ ಅಲ್ಲ. ನಾವಿವತ್ತು ಇಲ್ಲಿಂದ ಗಲಾಟೆ ಮಾಡಿ ಹೋಗೋದಿಕ್ಕೆ ಇದು ಆರಂಭ. ನಾವೆಲ್ಲ ಒಂದಾಗಿರ್ಬೇಕು. ನಾವೆಲ್ಲ ಈ ದೇಶದ ಕಾನೂನಿಗೆ ತಿಳಿಸಬೇಕಾಗಿದೆ. ನಾವು ಕಾನೂನಿನ ವಿರೋಧಿಸ್ತಾ ಇದ್ದೇವೆ ಹೊರತು ಈ ದೇಶವನ್ನ, ಈ ದೇಶದ ನೆಲವನ್ನ, ಸಂಸ್ಕೃತಿಯನ್ನ, ಈ ದೇಶದ ಕಾನೂನನ್ನು ವಿರೋಧಿಸ್ತಾ ಇಲ್ಲ. ನಾವು ಮಹಾತ್ಮ ಗಾಂಧೀಜಿಯವರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಸಿದ್ಧಾಂತದಂತೆ ನಮ್ಮ ಹಕ್ಕನ್ನ ನಾವು ಒಪ್ಪಿಸ್ತಾ ಇದ್ದೀವಿ. ಬಿಜೆಪಿಯ ಕೇಂದ್ರ ಸರ್ಕಾರ ನಮ್ಮ ಮೂಲಭೂತ ಹಕ್ಕುಗಳನ್ನು ಕಸಿಯೋದಕ್ಕೋಸ್ಕರ ನಮ್ಮ ಮೇಲೆ ಕಾನೂನುಗಳನ್ನು ಹೇರಿ ದೌರ್ಜನ್ಯವನ್ನು ಮಾಡ್ತಾ ಇದೆ. ऊपर ಈ ದೇಶದ ಮುಸಲ್ಮಾನರು, ಈ ದೇಶದ ಪ್ರಜೆಗಳು, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಕ್ಕುಗಳನ್ನು ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವ ಪ್ರತಿಷ್ಠೆಯ ಪ್ರತಿಭಟನೆಯಲ್ಲ. ಇದು ನಮ್ಮ ಹಕ್ಕು. ಇದು ನನ್ನ ಹಕ್ಕನ್ನು ನಾವು ತಿಳಿಸ್ಕೋಬೇಕು. ಇವತ್ತು ಏನ್ ನಡೀತಾ ಇದೆ? ಕೇಂದ್ರ ಸರ್ಕಾರ पार्टनर ಒಂದೊಂದು ಮೂಲಭೂತ ಹಕ್ಕು ಯಾಕೆ ಕಸಿತಾ ಇದೆ? ಇರುವಂತ ಎಲ್ಲರಿಗೂ ಕೂಡ ಒಂದೇ ಕಾನೂನು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಆದ್ರೆ ಇವತ್ತು ನಮ್ಮ ಹಕ್ಕುಗಳನ್ನ ಒಂದೊಂದಾಗಿ ಕಿತ್ಕೊಂತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ನಮಗೆಲ್ಲರೂ ಕೂಡ ಸ್ವತಂತ್ರವಾಗಿ, ಸಾಮಾಜಿಕವಾಗಿ ಜೀವನ ಮಾಡಲಿಕ್ಕೆ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಗಜ್ಯೋತಿ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ಈ ಸಮಸ್ಯೆ ಇಷ್ಟು ವರ್ಷ ಇರಲಿಲ್ಲ. ಮೊನ್ನೆ ತಾನೇ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಇದಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ನಮ್ಮದು ಕೂಡ ವಿರೋಧ ಇದೆ. ನಾವ್ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಒಂದು ಎರಡನೇದು, ದಾದಾ ಸಾಹೇಬ್ ಹೇಳಿದಾಗೆ ಸೆಕ್ಯುಲರ್ ಆಡಳಿತ ರಾಜ್ಯ ಇರೋದು ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಭಾರತ ದೇಶ ಅಂದರೆ ಇಡೀ ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹೆಸರಿದೆ. ಯಾಕೆಂತಂದರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲ ಧರ್ಮದವರು ಕೂಡ ಅಣ್ಣ ತಮ್ಮರಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತೇಳಿ ಇಡೀ ವರ್ಲ್ಡಲ್ಲಿ ಭಾರತ ದೇಶಕ್ಕೆ ನಮ್ಮ ಒಂದು ಹೆಸರಿದೆ. ಅಂಥ ಒಂದು ಹೆಸರಿರೋಂಥ ಜಾಗದಲ್ಲಿ ಇವತ್ತು ಮತ್ತೊಬ್ಬರ ಹಕ್ಕನ್ನು ತಿದ್ದುಪಡಿ ಮಾಡಿದ್ದಾರೆ. ಇದಕ್ಕೆ ಖಂಡನೆ. ಯಾಕೆಂತಂದರೆ ಇದು ಉದ್ದೇಶಪೂರ್ವಕ ಮಾಡೋಂಥದ್ದಲ್ಲ. ಇದು ಬೇಕಂತೇಳಿ ಒಂದು ಜನಾಂಗದ ಮೇಲೆ ಬ್ರಹ್ಮಾಸ್ತ್ರ ಬಿಡಲಿಕ್ಕೆ ಯಾವುದೇ ಕಾರಣಕ್ಕೂ ತಾವು ಭಯ ಪಡೋದು ಬೇಡ. ನಿಮ್ಮ ಜೊತೆ ನಮ್ಮ ಸರ್ಕಾರ ಇದೆ, ನಮ್ಮ ನಾಯಕರು ಇರ್ತಾರೆ. ನಾವಂತೂ ವಿಶೇಷವಾಗಿ ನಿಮ್ಮ ಜೊತೆ, ನಮ್ಮ ಕೊನೆ ಉಸಿರು ನಿಮ್ಮ ಜೊತೆ ಇರ್ತೀವಿ. ಯಾರು ಭಯ ಬೇಡ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.
ಜಿಲ್ಲಾಧಿಕಾರಿಗಳು ಭದ್ರಾವತಿ ತಾಲೂಕು ಮಾನ್ಯರೇ, ವಿಷಯ ತಿದ್ದುಪಡಿ ಕಾಯ್ದೆ 2025 ಹಿನ್ನೆಲೆಯಲ್ಲಿ ಸವಿನಯ ತಿರಸ್ಕಾರ ಮಾಡುತ್ತಿದ್ದ ಈ ಕಾಯ್ದೆಯನ್ನು ಪರಿಶೀಲಿಸಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ತಿದ್ದುಪಡಿ ಕಾಯ್ದೆ 2025 ಇನ್ನಿತನ್ನು ಜಾರಿಗೆ ತಂದಿದ್ದು ಇದು ಅಸಂವಿಧಾನಿಕ ನಡೆಯಾಗಿದೆ. ಗೌರವಾನ್ವಿತರಾದ ತಮ್ಮಲ್ಲಿ ಭಾರತೀಯ ಪ್ರಜೆಗಳಿಗಾಗಿ ನಾವು ಕೇಳಿಕೊಳ್ಳುತ್ತೇನೆಂತಂದ್ರೆ ಈ ಕಾಯ್ದೆಯನ್ನು ಹಿಂಪಡೆದು ಮರುಪರಿಶೀಲಿಸಬೇಕು. ಕಾರಣ ಈ ಕಾಯ್ದೆಯಲ್ಲಿ ಸಂವಿಧಾನದ ಮಾನವ ಹಕ್ಕುಗಳನ್ನು ವಿಧಿ 14 ಮತ್ತು ವಿಧಿ 15 ಹಾಗೂ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ವಿಧಿ 29 ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಹಕ್ಕುಗಳನ್ನು ಉಲ್ಲಂಘನೆ ಆಗಿರುತ್ತದೆ. ಇದು ಅಲ್ಪಸಂಖ್ಯಾತರ ಮುಸಲ್ಮಾನರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಸ್ತಿಯಾಗಿದ್ದು ಇದನ್ನು ರಕ್ಷಿಸಬೇಕಾಗಿದ್ದು ಭಾರತೀಯ ಪ್ರಜೆಗಳಿಗಾಗಿ ನಮ್ಮ ಆದ್ಯ ಕರ್ತವ್ಯವಾಗಿದ್ದು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಹಲವು ಗೊಂದಲಗಳನ್ನು ಸುರಕ್ಷಿಸಿದ್ದು ಇದನ್ನು ಹಿಂಪಡೆದು ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ಸವಿನಯ ಗೌರವ ಮನವಿಯನ್ನು ಮಾಡುತ್ತಾ ತಮ್ಮ ಸಾಂಸ್ಕೃತಿಕ ಹಕ್ಕುಗಳು ರಕ್ಷಣೆಯನ್ನು ಮಾಡಬೇಕೆಂದು ವಿನಂತಿಸುತ್ತೇವೆ. ವಂದನೆಗಳು. ಭದ್ರಾವತಿ ಅಂಜುಮನ ಶಾಹಿ ಮುಸ್ಲಿಂ ಮುಸ್ಲಿಂ ಕಮಿಟಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಒಟ್ಟು ತಿದ್ದುಪಡಿ ಮಸೂದೆ 2025 ವಿರುದ್ಧವಾಗಿ ಇವತ್ತು ಹೋರಾಟ ಮಾಡಿ ನಮಗೇನು ಮನವಿಯನ್ನು ಕೊಟ್ಟಿದ್ದೀರಾ ಇದನ್ನು ನಾವು ಈ ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು.